ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಧನಾಗಮನ ಅಥವಾ ಆರ್ಥಿಕ ಸಮಸ್ಯೆಯಿಂದ ಹೊರಗಡೆ ಬರೋದಕ್ಕೆ ಹಲವಾರು ಲಕ್ಷ್ಮೀ ತಂತ್ರಗಳನ್ನು, ಲಕ್ಷ್ಮೀ ವಿಚಾರಗಳನ್ನ ನಾನು ಹೇಳಿದ್ದೀನಿ. ಎಲ್ಲರೂ ಮಾಡೋದಕ್ಕೆ ಏನಾದರೂ ಪರಿಹಾರ ಇದೆಯಾ ಅಂದರೆ ಯಾವುದೇ ರೀತಿಯ ಜಾತಿ ಧರ್ಮ ಏನು ಇಲ್ಲದೆ ಮಾಡೋರಿಗೆ ಏನಾದರೂ ಪರಿಹಾರ ಇದೆಯಾ? ಯಾಕಂದರೆ ಹಣಕಾಸಿನ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ. ನಾನು ನಿಮಗೆ ಇವತ್ತೊಂದು ಪರಿಹಾರ ಕೊಡ್ತೀನಿ. ಮಳೆ ಬರ್ತಾ ಇದೆಯಾ? ಮಳೆ ನೀರನ್ನು ಸಂಗ್ರಹಿಸಿಡಿ. ಎಷ್ಟು ಬೇಕು ಅನ್ನೋದನ್ನು ನೀವು ಡಿಸೈಡ್ ಮಾಡಿ. ಅದೊಂದು 2 ಲೀಟ್ರ್ ಬಾಟ್ಲಲ್ಲಿ ಸಂಗ್ರಹಿಸಿಡ್ತೀರಾ, ಯಾವ ರೀತಿ ಬೇಕಾದ್ರೂ ನೀವು ಸಂಗ್ರಹಿಸಿಡಿ. ಅದರಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆಗಳನ್ನು ಹಾಕಿ. ಸಿಪ್ಪೆಗಳನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಅದರಲ್ಲಿ ಹಾಕ್ಬೋದು. ಎಷ್ಟು ಗುರುಗಳಂದರೆ ಒಂದು 2 ಕಿತ್ತಳೆ ಹಣ್ಣು, 2 ಲೀಟ್ರ್ ವಾಟರ್ ಬಾಟ್ಲ್ ಇತ್ತಂದರೆ ಒಂದು 2 ಕಿತ್ತಳೆ ಹಣ್ಣಿನ ಸಿಪ್ಪೆಗಳು, 1 ಲೀಟ್ರ್ ವಾಟರ್ ಬಾಟ್ಲ್ ಇತ್ತಂದರೆ 1 ಕಿತ್ತಳೆ ಹಣ್ಣಿನ ಸಿಪ್ಪೆ. ಅದ್ರ ಜೊತೆಗೆ ಚಕ್ಕೆ, ಸರಿನಾ? ಅದ್ರ ಜೊತೆಗೆ ಚಕ್ಕೆಯನ್ನು ಅದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಆ ನೀರಲ್ಲಿ ಹಾಕಿ ಇಟ್ಬಿಡಿ. ಚಕ್ಕೆ ಒಂದು 4 ಹಾಕಿದ್ರೂ ಸಾಕು, ಜಾಸ್ತಿ ಏನು ಬೇಡ. ಚಕ್ಕೆನ ಆ ನೀರಲ್ಲಿ ಹಾಕಿ, ಅದೇ ನೀರಲ್ಲಿ ಕಿತ್ತಳೆ ಹಣ್ಣಿನ ಸಿಪ್ಪೆ ಹಾಕಿ ಒಂದು ದಿನ 24 ಗಂಟೆ ಆ ನೀರು ಹಾಗೇ ಇರಲಿ. ಅದಾದ ಮೇಲೆ ಪ್ರತಿದಿನ ಅಥವಾ ವಾರಕ್ಕೊಂದು ದಿನ, ನಿಮಗೆ ಯಾವ ದಿನ ಶುಭ ಅಂತ ಅನಿಸುತ್ತೆ, ಶುಕ್ರವಾರ ಅನಿಸುತ್ತೆ ಶುಕ್ರವಾರ ಮಾಡಿ, ಗುರುವಾರ ಅನಿಸುತ್ತೆ ಗುರುವಾರ ಮಾಡಿ, ಇಲ್ಲ ನಾವು ಅಮಾವಾಸ್ಯೆ ಹುಣ್ಣಿಮೆಗೆ ಪೂಜೆ ಮಾಡ್ತೀವಿ ಅಮಾವಾಸ್ಯೆಗೆ ಮಾಡಿ, ಇಲ್ಲ ಹುಣ್ಣಿಮೆಗೆ ಮಾಡಿ. ಸ್ವಲ್ಪ ನೀರನ್ನು ತೆಗೆದು ನಿಮ್ಮ ಮನೆಯ ಮುಖ್ಯ ದ್ವಾರ ಇದೆಯಲ್ಲ ಹೊರಭಾಗದಲ್ಲಿ ಬಲಭಾಗಕ್ಕೊಂದು ಸ್ವಲ್ಪ, ಎಡಭಾಗಕ್ಕೊಂದು ಸ್ವಲ್ಪ ಸಿಂಪಡಿಸ್ಬೇಕು, ಸ್ಪ್ರಿಂಕ್ ಮಾಡಬೇಕು. ಬಲಭಾಗದಲ್ಲಿ ಒಂದು ಸ್ವಲ್ಪ, ಎಡಭಾಗದಲ್ಲಿ ಒಂದು ಸ್ವಲ್ಪ ಸ್ಪ್ರಿಂಕ್ ಮಾಡಿ. ನಿಮ್ಮ ಮನೆಗೆ ಧನ ಆಕರ್ಷಣೆ ಪ್ರಾರಂಭ ಆಗುತ್ತೆ. ಆ ಮನೆಗೆ ಒಂದು ಅಟ್ರಾಕ್ಷನ್ ಪವರ್ ಸ್ಟಾರ್ಟ್ ಆಗುತ್ತೆ. ಹಣದ ವಿಚಾರದಲ್ಲಿ ಅನಾವಶ್ಯಕ ಖರ್ಚುಗಳು ಬರಲ್ಲ. ಬಂದಿರೋ ದುಡ್ಡು ಮನೆ ಒಳಗಡೆ ನಿಲ್ಲೋದಕ್ಕೆ ಪ್ರಾರಂಭ ಆಗುತ್ತೆ. ಇದನ್ನು ಯಾರು ಬೇಕಾದರೂ ಯಾವಾಗ ಬೇಕಾದರೂ ಇದನ್ನು ಪ್ರಯತ್ನವನ್ನು ಮಾಡ್ಬೋದು. ಇಲ್ಲಿ ಚಕ್ಕೆ ಸಿಕ್ಬಿಡುತ್ತೆ, ಕಿತ್ತಳೆ ಹಣ್ಣಿನ ಸಿಪ್ಪೆನೂ ಸಿಕ್ಬಿಡುತ್ತೆ. ನಿಮಗೆ ಮುಖ್ಯವಾಗಿ ಬೇಕಾಗಿರೋದು ಮಳೆ ನೀರು. ಸೊ ಮಳೆ ಬರ್ತಾ ಇದೆಯಾ? ಮಳೆ ನೀರನ್ನು ಸಂಗ್ರಹಿಸಿಡಿ. ನಾನು ಹೇಳಿರುವಂಥ ಈ ಪ್ರಯೋಗವನ್ನು ಮಾಡಿ ನೋಡಿ. ಮನೆಯಲ್ಲಿ ಆರ್ಥಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಬರೋದು ಕಡಿಮೆ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಇದನ್ನು ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ.